ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಆನೇಕಲ್ ಕೆರೆ ಕಬಳಿಸಲು ಮುಂದಾಗಿದ್ದ ಭೂಗಳ್ಳರಿಗೆ ಸುಪ್ರೀಂ ಶಾಕ್. ಬೊಮ್ಮನಹಳ್ಳಿಯ ಹೊಂಗಸಂದ್ರ ಸಮೀಪದ ಗಾರ್ವೆಬಾವಿ ಪಾಳ್ಯ ಕೆರೆ. ಹೊಸೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಕೆರೆ 17 ಎಕರೆ ವಿಸ್ತೀರ್ಣದ ಸಾವಿರಾರು ಕೋಟಿ ಬೆಲೆಯ ಕೆರೆ ಜಾಗ ನಮಗೆ ಸೇರಿದ್ದು ಎಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಮುನಿಯಪ್ಪ ಕುಟುಂಬ. ಕೆರೆ ಕಬಳಿಸಲು ಮುಂದಾಗಿದ್ದ ಭೂಗಳ್ಳರಿಗೆ ಸುಪ್ರೀಂ ಶಾಕ್. ಕೆರೆ ಕಳ್ಳರಿಗೆ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್. ಗಾರ್ವೆಪಾಳ್ಯ ಕೆರೆ ಸರ್ಕಾರಕ್ಕೆ ಸೇರಿದ್ದು ಎಂದು ಆದೇಶ. ದಶಕಗಳಿಂದ ಶಾಸಕ ಸತೀಶ್ ರೆಡ್ಡಿ ಮತ್ತು ಗ್ರಾಮಸ್ಥರಿಂದ ಹೋರಾಟ. ನಕಲಿ ದಾಖಲೆ ಸೃಷ್ಟಿಸಿ ಕೆರೆ ಜಾಗ ಕಬಳಿಕೆಗೆ ಪ್ರಯತ್ನ. ಆದರೆ ಹೈಕೋರ್ಟ್ ಸೇರಿದಂತೆ ಸ್ಥಳೀಯ ಕೋರ್ಟ್ಗಳಲ್ಲಿ ಮುನಿಯಪ್ಪ ಕುಟುಂಬಕ್ಕೆ ಸೋಲು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದ ಮುನಿಯಪ್ಪ ಅಂಡ್ ಗ್ಯಾಂಗ್ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ವಜಾ ಆಗಿದ್ದು, ಕೆರೆಯನ್ನ ಅಭಿವೃದ್ಧಿಪಡಿಸಲು ಸುಪ್ರೀಂ ಕೋರ್ಟ್ ಸೂಚನೆ. ಈ ಹಿಂದೆ 6.5 ಕೋಟಿ ಅನುದಾನದಲ್ಲಿ ಕೆರೆ ಅಭಿವೃದ್ಧಿ ಮಾಡಲು ಮುಂದಾಗಿದ್ರು. ಈಗ ಸರ್ಕಾರ ಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶಾಸಕ ಸತೀಶ್ ರೆಡ್ಡಿ ಒತ್ತಾಯ. ವರದಿ ಡಾಕ್ಟರ್ ಜ್ಯೋತಿ, ತುಮಕೂರು, ವಿವ ನ್ಯೂಸ್ ಕನ್ನಡ. ತುಂಬ ವರ್ಷಗಳಿಂದ ಏನು ನಮ್ಮ ಹೊಂಗಸಂದ್ರದ ದಾಖಲೆಯ ಗಾರ್ವೆಬಾವಿ ಪಾಳ್ಯ ಕೆರೆ ಒಂದು ಭೂಗಳ್ಳರು ಒಂದಷ್ಟು ಜನ ಮುನಿಯಪ್ಪ ಅಂಡ್ ಅದರ್ಸ್ ಯಾರಿದ್ರು ಅವರು ಹೈಕೋರ್ಟಲ್ಲಿ ಕೇಸನ್ನು ದಾಖಲು ಮಾಡಿದ್ರು. ಅದರಿಂದ ಸರ್ಕಾರ ಮತ್ತು ನಾವು ನಿಂತು ಆ ಒಂದು ಕೇಸನ್ನು ಇಲ್ಲಿ ಗೆಲ್ಲೋ ರೀತಿ ನಾವು ಮಾಡಿದ್ವಿ. ಸರ್ಕಾರದ ಪರವಾಗಿ ನಾವು ಮಾಡಿದ್ವಿ. ಅದಾದ ನಂತರ ಮತ್ತೊಮ್ಮೆ ಅವರು 2019ರಲ್ಲಿ ಫೋರ್ಜ್ ಡಾಕ್ಯುಮೆಂಟ್ಸನ್ನು ಮಾಡಿಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಅದಾದ ನಂತರ 2025 ಕಳೆದ 25ನೇ ತಾರೀಕು ಸರ್ಕಾರದ ಪರವಾಗಿ ಈ ಕೆರೆ ಸರ್ಕಾರದ್ದು 100 ವರ್ಷಗಳಿಂದ ಕೆರೆ ಇದೆ, ಬ್ರಿಟಿಷರ ಕಾಲದಿಂದ ಅದರ ಹಿಂದೆಯಿಂದಲೂ ಈ ಕೆರೆ ಇದೆ ಅನ್ನೋದನ್ನು ಈಗಾಗಲೇ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತು ಇದಕ್ಕೆ ಫೋರ್ಜ್ ಡಾಕ್ಯುಮೆಂಟ್ಸ್ ಯಾರು ಮಾಡಿದರು ಅವ್ರನ್ನ ತಕ್ಷಣ ಅವರಿಗೆ ಕಾನೂನು ರೀತಿ ಕ್ರಮ ಆಗಬೇಕು ಮತ್ತು ಅದ್ರ ಜೊತೆಗೆ ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದೆ ಸುಮಾರು 6.5 ಕೋಟಿ ರೂಪಾಯಿ ಹಣದಲ್ಲಿ ನಾವು ಅದನ್ನು ಅಭಿವೃದ್ಧಿಗೆ ಇಟ್ಟಿದ್ವಿ. ಆದರೆ ಈಗ ಅದು ತುಂಬ ದಿನಗಳಾಗಿರೋದ್ರಿಂದ ಮತ್ತೊಮ್ಮೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸುಮಾರು ಒಂದು 20 ಕೋಟಿಗಿಂತ ಹೆಚ್ಚು ಹಣ ಈ ಒಂದು ಕೆರೆಗೆ ಅಭಿವೃದ್ಧಿಗೆ ಬೇಕಾಗಿದೆ. ಮತ್ತು ಈ ಕೆರೆ ಹೂಳು ತುಂಬಿಕೊಂಡು ಮತ್ತು ಎನ್ಕ್ರೋಚ್ಮೆಂಟ್ ಆಗಿ ಇವೆಲ್ಲ ಕಾರಣಗಳಿರೋದ್ರಿಂದ ಆದಷ್ಟು ಬೇಗ ಇವೆಲ್ಲ ಹೂಳನ್ನು ತೆಗೆಯುವಂಥದ್ದು ಮತ್ತು ಫೆನ್ಸಿಂಗನ್ನು ಮಾಡೋವಂಥದ್ದು ಮತ್ತು ಎನ್ಕ್ರೋಚ್ಮೆಂಟನ್ನು ತೆಗೆಯುವಂಥದ್ದು ಸರ್ಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಾನು ಇದರ ಹಿಂದೆ ನಿಂತು ಅಭಿವೃದ್ಧಿಗೆ ಶ್ರಮವನ್ನು ವಹಿಸ್ತೇನೆ. ಮತ್ತು ಅದರ ಜೊತೆಗೆ ಯಾರು ಈ ಭೂಗಳ್ಳರು ಈ ಒಂದು ಕೆರೆಯನ್ನು ಒಡ್ಕೊಳ್ಳೋಕೆ ಹೋಗಿದ್ರು, ಈ ಒಂದು ಕೆರೆ ಸುಮಾರು 15 ಎಕರೆಗಿಂತ ಹೆಚ್ಚಿರುವಂಥದ್ದು, ಸುಮಾರು 2,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂಥ ಈ ಕೆರೆ ಹಲವಾರು ವರ್ಷಗಳಿಂದ ಆಂಧ್ರದಿಂದ ಅನೇಕ ಫಿಲಮ್ ಆ್ಯಕ್ಟರ್ಗಳು ಬಂದಿದ್ದರು ಈ ಕೆರೆಯನ್ನು ತೆಗೆದುಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿನ ಭೂಗಳ್ಳರು ನಮ್ಮದೇ ಜಮೀನು, ನಮ್ಮ ತಾತಂದೇ ಜಮೀನು, ನಮ್ಮ ಮುತ್ತಾತಂದೇ ಜಮೀನು ಅಂತ ಮಾತಾಡ್ತಾಯಿದ್ರು. ಅವ್ರಿಗೆಲ್ಲ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ಇಂಥ ಭೂಗಳ್ಳರು ನಾವು ಯಾರು ಕೆರೆಯನ್ನು ನುಂಗ್ಲಿಕ್ಕೆ ಹೋಗ್ತೇವೆ ಅವರಿಗೆ ತಿಳ್ಕೊಬೇಕಾಗಿದೆ. ಸರ್ಕಾರಿ ಜಾಗವನ್ನು, ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಕೆರೆಗಳನ್ನು ನುಂಗ್ಲಿಕ್ಕೆ ಹೋದರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ, ಅದಕ್ಕೆ ಬೆಲೆ ತೆರಬೇಕಾಗ್ತದೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ಗೊತ್ತಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಇದ್ದಂಥ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಿದೆ. ಈಗ ತೆರವು ಮಾಡಿ ಅವರ ಕೇಸನ್ನು ಡಿಸ್ಮಿಸ್ ಮಾಡಿದೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲನ್ನು ಕೂಡ ಕೊಟ್ಟಿದೆ. ಈ ಭೂಗಳ್ಳರು ಮಂಗಂಪಾಳ್ಯದವರು ಕೆಲವರು ಕೆರೆ ನಮ್ಮದು ಅಂತ ಹಾಕ್ಕೊಂಡಿದ್ರು. ಆ ಕೇಸಲ್ಲಿ ನಮೂದಾಗಿರೋವಂಥದ್ದು ಮುನಿಯಪ್ಪ ಅಂಡ್ ಅದರ್ಸ್. ಆದರೆ ಆ ಕೆರೆ ನುಂಗ್ಲಿಕ್ಕೆ ಹೋದವ್ರು ಯಾರು ಅಂತ ತಮಗೆಲ್ಲ ಕೂಡ ಗೊತ್ತಿದೆ. ಅವರ ಹೆಸರನ್ನು ಹೇಳಿ ನಾನು ಪೊಲಿಟಿಕಲೈಸನ್ನು ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ಕೆರೆನೂ ನಮ್ಮದು ಅಂತ ಹೇಳ್ತಾರೆ ಅಂದರೆ ಇನ್ನು ಊರು ನಮ್ಮದು ಅಂತ ಯಾವಾಗ ಬೇಕಂದ್ರೆ ಹೇಳಿ ಇನ್ನು ಊರನ್ನು ಹೊಡೆದಾಕ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾವಿರೋವರೆಗೂ ಇಲ್ಲಿ ಸರ್ಕಾರಿ ಜಾಗಗಳನ್ನು, ಕೆರೆಗಳನ್ನು
ಬಿ ಡಿ ಎ ಜಾಗಗಳನ್ನು ಕಬಳಿಸ್ಕೋಬೇಕು ಅಂತ ಏನು ಅವಣಿಸ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶ ಇದು ಸುಪ್ರೀಂ ಕೋರ್ಟಿಂದ ಆಗಿರುವಂಥ ಆರ್ಡ್ರ್ ಮೂಲಕ ಅವ್ರಿಗೆ ರವಾನೆ ಆಗಿದೆ. ಅವ್ರಿಗಿಷ್ಟೇ ನಾನು ಕಿವಿ ಮಾತು ಹೇಳೋದು, ನೀವು ಕೇವಲ ಎಲ್ಲರ ಮುಂದೆ ಅವ್ರು ಅದಾಕ್ಕೊಂಬಿಟ್ಟಿದ್ದಾರೆ ಇದಾಕ್ಕೊಂಬಿಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತೀರ. ನಾವು ದಾಖಲೆ ಸಮೇತ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೆರೆಯನ್ನು ಉಳಿಸೋವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆರೆಯನ್ನು ನಾವು ಉಳಿಸಿದ್ದೀವಿ. ಆದ್ದರಿಂದ ನಾವು ಬರೀ ಮಾತಾಡಲ್ಲ, ಬೇರೆಯವ್ರ ಮೇಲೆ ಸುಮ್ಮನೆ ಆಪಾದನೆ ಮಾಡಲ್ಲ. ನಮ್ಮ ಕರ್ತವ್ಯ, ಶಾಸಕರಾಗಿ ನನ್ನ ಕರ್ತವ್ಯ ಆ ಕೆರೆಯನ್ನು ಕಾಪಾಡಬೇಕಾಗಿತ್ತು, ಕಾಪಾಡೋಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ.